ನಮಸ್ಕಾರ ಮಕ್ಕಳೇ, ಇದು ಸುವೇಗ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಗಣಿತ ಭಾಗ 2 7ನೇ ತರಗತಿ. ಈ ದಿನ ನಾವು ಘಟಕ 11 ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದಲ್ಲಿ ನಾವು ಸುವೇಗದ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ 6ನೇ ತರಗತಿ 7ನೇ ತರಗತಿ ಸುವೇಗದ ಎಲ್ಲ ಒಂದು ಲೆಕ್ಕಗಳನ್ನು ಮಾಡಲು ಮತ್ತು ಗಣಿತ ಎಲ್ಲ ಅಭ್ಯಾಸಗಳನ್ನು ನೀವು ಬಿಡಿಸಲು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ ಅನ್ನು ಆರಿಸಿಕೊಳ್ಳಿ. ಮಕ್ಕಳೇ, ಒಂದನೇ ಪ್ರಶ್ನೆ ಓದೋಣ. ಪ್ರತಿಯೊಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರ ಆರಿಸಿ ಮತ್ತು ಗುರುತಿಸಿ. ಒಂದನೇ ಪ್ರಶ್ನೆ, ಪಕ್ಕದ ಚಿತ್ರದ ಸುತ್ತಳತೆ 11 ಸೆಂಟಿಮೀಟರ್, 18 ಸೆಂಟಿಮೀಟರ್, 25 ಸೆಂಟಿಮೀಟರ್ ದತ್ತಾಂಶದ ಕೊರತೆ ಅಂತ ಹೇಳಿದಾನೆ. ಇಲ್ಲಿ ಒಂದು ವೃತ್ತವನ್ನು 4 ಭಾಗ ಮಾಡಿ ಒಂದು ಭಾಗನ ಇಲ್ಲಿ ಇಟ್ಟಿದ್ದಾನೆ. ಇದು 7 ಸೆಂಟಿಮೀಟರ್ ಅನ್ನೋದು ತ್ರಿಜ್ಯ ಆಗುತ್ತೆ. ನಾವು ಈ ವೃತ್ತದ ಒಂದು ಪರಿಧಿ ಕಂಡುಹಿಡಿಯೋಣ. ವೃತ್ತದ ಪರಿಧಿ ಕಂಡುಹಿಡಿಯೋ ಸೂತ್ರ C = 2πr. 2 ಹಂಗೆ ಬರಿತೀವಿ. ಪೈನ ಬೆಲೆ 7ನೇ 22 ಇಂಟು ಆರ್ನ ಬೆಲೆ 7. 7ಕ್ಕೂ ಹೋಯಿತು, 22 44 ಆಯಿತು. ಇದು 4 ಭಾಗದಲ್ಲಿ 1 ಭಾಗ ಆಗಿರೋದ್ರಿಂದ 4ರಿಂದ ಭಾಗಿಸೋಣ. 4 11 44. ಇದು 11 ಸೆಂಟಿಮೀಟರ್ ಇದೆ. ಇದು 7 ಸೆಂಟಿಮೀಟರ್. 7 7 14, 14 1 11, 25 ಸೆಂಟಿಮೀಟರ್ ಆಗುತ್ತೆ. ಅದಕ್ಕೆ ಉತ್ತರ E. ಎರಡನೇ ಪ್ರಶ್ನೆ ಓದೋಣ. ಕೊಟ್ಟಿರುವ ಆಯತವು 8 ಸರ್ವಸಮ ಭಾಗಗಳಿಂದ ಕೂಡಿದೆ. ಪ್ರತಿಯೊಂದು ಭಾಗದ ವಿಸ್ತೀರ್ಣ ಇಲ್ಲಿ 16 ಸೆಂಟಿಮೀಟರ್ ಇದೆ, ಇಲ್ಲಿ 8 ಸೆಂಟಿಮೀಟರ್ ಇದೆ. ಅಂದರೆ 8 ಭಾಗ ಮಾಡಿಬಿಟ್ರೆ 16 ಸೆಂಟಿಮೀಟರ್ ಬರ್ತದೆ. ಹಾಗಾಗಿ 16 11 ಸೆಂಟಿಮೀಟರ್ ಬರುತ್ತೆ. 16 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಉತ್ತರ ಆ. ಮೂರನೇದು, 2 ವೃತ್ತಗಳ ವಿಸ್ತೀರ್ಣಗಳು ಕ್ರಮವಾಗಿ 90 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 48 ಸೆಂಟಿಮೀಟರ್ ಸ್ಕ್ವೇರ್. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಇಲ್ಲಿ ಪೂರ್ಣ ವೃತ್ತದ ವಿಸ್ತೀರ್ಣದಲ್ಲಿ ಒಳಗಿನ ವಿಸ್ತೀರ್ಣ ಕಳೆದ್ರೆ ಇಲ್ಲಿ ಬಣ್ಣ ಹಚ್ಚಿರೋ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತೆ. ಈಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 90ಗೆ 48 ಹೋದರೆ 42 ಸೆಂಟಿಮೀಟರ್ ಸ್ಕ್ವೇರ್. ಯಾವುದಿದು? ಆ ಅನ್ನೋದು ಆ ಅಂತ ಬರೆದ್ವಿ. ಈಗ 4ನೇ ಪ್ರಶ್ನೆ ಓದೋಣ. AC ಮತ್ತು BDಗಳು 2 ವೃತ್ತಗಳ ವ್ಯಾಸಗಳಾಗಿವೆ. ABCD ಒಂದು ಆಯತವಾಗಿದೆ. ಅದರಲ್ಲಿ AB = 12 ಸೆಂಟಿಮೀಟರ್ ಮತ್ತು AC = 7 ಸೆಂಟಿಮೀಟರ್. ಕೊಟ್ಟಿರುವ ಆಕಾರದ ಸುತ್ತಳತೆ. ಈಗ AB 12 ಸೆಂಟಿಮೀಟರ್ ಕೊಟ್ಟಿದ್ದಾನೆ. CDನೂ ಕೂಡ 12 ಸೆಂಟಿಮೀಟರ್ ಆಗುತ್ತೆ. ಇದು AC 7 ಸೆಂಟಿಮೀಟರ್ ಅಂದರೆ ಇದರಾಗೆ ಇದು ವ್ಯಾಸ ಅಂತ ತಿಳ್ಕೊಂಡ್ರೆ ಇದ್ರಿ 3.5 ಸೆಂಟಿಮೀಟರ್ ತಗೊಂಡು ಇದರ ಒಂದು ಅರ್ಧ ಸುತ್ತಳತೆಯನ್ನು ನಾವು ಕಂಡುಹಿಡ್ಕೊಳ್ಳೋಣ. C = 2πr. 2 ಹಂಗೆ ಬರಿತೀವಿ. 7ನೇ 22 ಇಂಟು 3.5. ಯಾಕಂದರೆ ಇದು ACಯ ಅರ್ಧ ತಗೋಬೇಕು ನಾವು. AC 7 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ 3.5. 7 5 35. ಇಲ್ಲಿ ಪಾಯಿಂಟ್ ಇಟ್ಕೋಬೇಕು. ಪಾಯಿಂಟ್ ಇರೋದ್ರಿಂದ ಇಲ್ಲಿ ಗುಣಿಸೋಣ. 22 44 ಇಂಟು 0.5. 5ರಿಂದ ಗುಣಿಸೋಣ. 5 4 20. 20ಕ್ಕೆ 0 10 2. 5 4 20 22 22. ಅಂದರೆ 22 ಸೆಂಟಿಮೀಟ್ರು. ಈ ಕಡೆ ಅರ್ಧ ಈ ಕಡೆ ಅರ್ಧ ಸೇರಿ ಒಂದು ಸುತ್ತಳತೆ 22 ಸೆಂಟಿಮೀಟರ್ ಆಗುತ್ತೆ. ಆಮೇಲೆ ಇವು 12 ಇವು 12 24. 22 ಒಂದು 24 ಎಷ್ಟಾಯಿತು? 46 ಸೆಂಟಿಮೀಟರ್ ಆಯಿತು. ಇದು ಸುತ್ತಳತೆ ಅಂದರೆ ಪರಿಧಿ ಅಥವಾ ಸುತ್ತಳತೆ ಅಂತ ಹೇಳ್ತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ. 14 ಸೆಂಟಿಮೀಟರ್ ವ್ಯಾಸ ಉಳ್ಳ ಅರ್ಧ ವೃತ್ತದ ವಿಸ್ತೀರ್ಣ. 14 ಸೆಂಟಿಮೀಟರ್ ವ್ಯಾಸ ಅಂದರೆ ಅದರ ಅರ್ಧ 7 ಸೆಂಟಿಮೀಟರ್ ತ್ರಿಜ್ಯ ಆಗುತ್ತೆ. ಈಗ ಅರ್ಧ ವೃತ್ತದ ವಿಸ್ತೀರ್ಣ ಅಂದರೆ ಅರ್ಧ ಬರೆದು πr². ವಿಸ್ತೀರ್ಣದ ಸೂತ್ರ πr². ಎರಡನೇ ಒಂದು ಹಂಗೆ ಬರೆದು ಪೈನ ಬೆಲೆ 7ನೇ 22 ಇಂಟು ತ್ರಿಜ್ಯ 7 ಸೆಂಟಿಮೀಟರ್ ಅಂದರೆ 7 ಇಂಟು 7 r² ಅಂದರೆ ಆರನ್ನ 2 ಸತಿ ಗುಣಿಸ್ಬೇಕು. 7 ಇಂಟು 7. ಈ 7 1 7, ಈ 7 1 7 ಹೋಯ್ತು. ಇಲ್ಲಿ 2 ಐತೆ. 2 1 2, 2 11 22. ಇಲ್ಲಿ 7 ಉಳಿದಿದೆ, 11 ಉಳಿದಿದೆ. ನಡುವೆ ಇಂಟು ಇದೆ, ಗುಣಿಸ್ಬೇಕು. 11 7 77 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಆ ಇದೆ, ಹಾಗಾಗಿ 77 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ 2ನೇ ಮೇನ್ಗೆ ಹೋಗೋಣ. ಕೆಳಗೆ ನೀಡಿರುವ ಪ್ರತಿಯೊಂದು ಚಿತ್ರದಲ್ಲಿ ಅವುಗಳ ವಿಸ್ತೀರ್ಣ ನೀಡಿದೆ. ಪ್ರತಿಯೊಂದರಲ್ಲೂ x ನ ಬೆಲೆ ಕಂಡುಹಿಡಿ. ಈಗ
ವಿಸ್ತೀರ್ಣ ಇಸ್ ಈಕ್ವಲ್ ಟು 24ನೇ 6 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಇದು ವಿಸ್ತೀರ್ಣ. ಇಲ್ಲಿ ಉದ್ದ ಕೊಟ್ಟಿದ್ದಾನೆ, ಅಗಲ ಕೊಟ್ಟಿಲ್ಲ, ಎಕ್ಸ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಬೆಲೆ ಹೇಗೆ ಕಂಡುಹಿಡಿಬೇಕು? ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ? 24ನೇ 6 ಅಂತ ಕೊಟ್ಟಿದ್ದಾನೆ. ಆಯತದ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು 24ನೇ 6. ಉದ್ದ 3ನೇ 2 ಕೊಟ್ಟಿದ್ದಾನೆ, ಉದ್ದಕ್ಕೆ 3ನೇ 2 ಬರ್ಕೊಂಡ್ವಿ. ಅಗಲ ಗೊತ್ತಿಲ್ಲ, ಎಕ್ಸ್ ಈಸ್ ಈಕ್ವಲ್ ಟು 24ನೇ 6. ಈಗ ಎಕ್ಸ್ ಜೊತೆಗಿರ್ತಕ್ಕಂಥ 3ನೇ 2ನ್ನ ನಾವು ತೆಗಿಬೇಕಂದ್ರೆ 3ನೇ 2ರ ವ್ಯುತ್ಕ್ರಮ 2ನೇ 3ರಿಂದ ನಾವು ಗುಣಿಸ್ಬೇಕು. ಎರಡೂ ಕಡೆಗೂ ಗುಣಿಸ್ಬೇಕು, ಎಡಭಾಗದಲ್ಲೂ ಬಲಭಾಗದಲ್ಲೂ. ಈಗ ಗುಣಿಸಿದಾಗ 2 1 2 2 1 2 ಹೋಯ್ತು, 3 1 3 3 1 3 ಹೋಯ್ತು, ಎಕ್ಸ್ ಉಳಿತು. ಇಲ್ಲಿ ಈ ಕಡೆ 2 1 2 3 6, 3 1 3 3 8 24, ಮೇಲೆ 3 ಕೆಳಗೆ 8. ಹಾಗಾಗಿ ಎಕ್ಸ್ನ ಬೆಲೆ ಎಷ್ಟು ಬಂತು ಅಂದರೆ ಅಗಲ ಅಥವಾ ಎಕ್ಸ್ನ ಬೆಲೆ ಎಷ್ಟು ಬಂತು? 8ನೇ 3. ಈಗ ಎರಡನೇ ಚಿತ್ರದ ವಿಸ್ತೀರ್ಣ 24ನೇ 3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಉದ್ದ ಇಂಟು ಅಗಲ ಈಸ್ ಈಕ್ವಲ್ ಟು ವಿಸ್ತೀರ್ಣ. ಉದ್ದ 6ನೇ 1 ಅವನೇ ಕೊಟ್ಟಿದ್ದಾನೆ, ಎಕ್ಸ್ ಅಗಲ ಗೊತ್ತಿಲ್ಲ, ಎಕ್ಸ್ ಹಂಗೆ ಬರ್ದ್ವಿ. 6ನೇ 1ನ್ನ ನಾವು ಇಲ್ಲವಾಗಿಸ್ಬೇಕು, ತೆಗಿಬೇಕು ಅಂದರೆ 1ನೇ 6ರಿಂದ ನಾವು ಗುಣಿಸ್ಬೇಕು, ಎರಡೂ ಕಡೆಗೂ ಗುಣಿಸ್ಬೇಕು. ಇಲ್ಲಿ 6 1 6 6 1 6 ಹೋಯ್ತು, ಈ ಒಂದುಗಳು ಲೆಕ್ಕಕ್ಕಿಲ್ಲ, ಎಕ್ಸ್ ಹಂಗೆ ಅಂದರೆ ಎಕ್ಸ್ 1 ಎಕ್ಸ್ ಬರುತ್ತೆ, ಎಕ್ಸ್ ಹಂಗೆ ಇಟ್ವಿ ಇಸ್ ಈಕ್ವಲ್ ಟು ಇಲ್ಲಿ 6 1 6 6 4 24, ಕೆಳಗೆ 4 ಉಳಿತು, ಮೇಲೆ 3 ಉಳಿತು, 4ನೇ 3. ಎಕ್ಸ್ನ ಬೆಲೆ ಅಂದರೆ ಅಗಲ, ಎಕ್ಸ್ನ ಬೆಲೆ 4ನೇ 3 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲೂ ಕೂಡ ಸೆಂಟಿಮೀಟರ್ ಅಂತ ಬರ್ಕೊಳ್ರಿ. ವಿಸ್ತೀರ್ಣ 10ನೇ 1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು ವಿಸ್ತೀರ್ಣ ಆಗುತ್ತೆ. ಉದ್ದ ಕೊಟ್ಟಿಲ್ಲ, ಎಕ್ಸ್ ಅಗಲ ಎಷ್ಟು 2ನೇ 1 ಕೊಟ್ಟಿದ್ದಾನೆ. ಇಲ್ಲಿ 2ನೇ 1ನ್ನ ಇಲ್ಲವಾಗಿಸ್ಬೇಕಂದ್ರೆ 1ನೇ 2 ಅದರ ವ್ಯುತ್ಕ್ರಮ 1ನೇ 2ರಿಂದ ಎರಡೂ ಕಡೆಗೂ ಗುಣಿಸ್ಬೇಕು. 2 1 2 2 1 2 2 1 2 2 5 10, ಎಕ್ಸ್ ಇಲ್ಲಿ ಈ ಕಡೆ ಉಳಿತು, ಈ ಕಡೆ 5ನೇ 1 ಉಳಿತು. ಹಾಗಾಗಿ ಎಕ್ಸ್ನ ಬೆಲೆ 5ನೇ 1. ಈಗ ಮೂರನೇ ಮೇನು, ಪ್ರತಿಯೊಂದು ವೃತ್ತದ ಪರಿಧಿ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ವೃತ್ತ ಇದೆ, ಅದರ ತ್ರಿಜ್ಯ 2 ಸೆಂಟಿಮೀಟರ್. ಈಗ ಪರಿಧಿ ಕಂಡುಹಿಡಿಯೋ ಸೂತ್ರ ಸಿ ಈಸ್ ಈಕ್ವಲ್ ಟು 2πr. 2 ಅಂದರೆ ಹಂಗೆ ಬರಿತೀವಿ, 2π ಅಂದರೆ 3.14 ಇಂಟು ಆರ್ ಬೆಲೆ 2 ಅಂದರೆ ತ್ರಿಜ್ಯ 2. 2 2 4, 3.14, 4ರಿಂದ ಗುಣಿಸೋಣ, 12.56. 3.14ಕ್ಕೆ 4ರಿಂದ ಗುಣಿಸಿದಾಗ 12.56 ಸೆಂಟಿಮೀಟರ್ ಪರಿಧಿ. ಈಗ ವಿಸ್ತೀರ್ಣ ಕಂಡುಹಿಡಿಯೋಣ. ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಎ ಈಸ್ ಈಕ್ವಲ್ ಟು πr². ಪೈನ ಬೆಲೆ 3.14. ಆರ್ ಸ್ಕ್ವೇರ್ ಅಂದರೆ ತ್ರಿಜ್ಯವನ್ನು 2 ಸತಿ ಗುಣಿಸ್ಬೇಕು, 2 ಇಂಟು 2, 2 2 4, ಸೇಮ್ ಇದು ಗುಣಿಸಿದಾಗ 12.56 ಸೆಂಟಿಮೀಟರ್ ಸ್ಕ್ವೇರ್. ಪರಿಧಿಗೆ ಬರೇ ಸೆಂಟಿಮೀಟರ್ ಅಂತ ಬರೀಬೇಕು, ವೃತ್ತದ ವಿಸ್ತೀರ್ಣಕ್ಕೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ನೆಕ್ಸ್ಟ್ ಎರಡನೇ ವೃತ್ತದಲ್ಲಿ 2.6 ಸೆಂಟಿಮೀಟರ್, ಇದು ಪೂರ್ತಿ ವ್ಯಾಸ ಕೊಟ್ಟಿದ್ದಾನೆ. ನಾವು ಇದರ ಅರ್ಧ ತಗೋಬೇಕು, ತ್ರಿಜ್ಯ ಎಷ್ಟು? 1.3 ಸೆಂಟಿಮೀಟರ್. ಇಲ್ಲಿ ಸಿ ಈಸ್ ಈಕ್ವಲ್ ಟು 2πr. ಪರಿಧಿಯ ಸೂತ್ರ 2 ಇಂಟು ಪೈ ಬೆಲೆ 3.14 ಇಂಟು ತ್ರಿಜ್ಯ 1.3 ಗುಣಿಸಿದಾಗ 13 26, 2.6 ಆಗುತ್ತೆ. ಇವೆರಡನ್ನ ನಾವು ಗುಣಿಸಿದಾಗ ಎಷ್ಟು ಬಂತು? 81.64 ಅಲ್ಲ, ಪರಿಧಿ 8.164 ಸೆಂಟಿಮೀಟರ್ ಆಯಿತು. ಈಗ ವಿಸ್ತೀರ್ಣ πr² ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ, ಪೈನ ಬೆಲೆ 3.14, r² ಅಂದರೆ ತ್ರಿಜ್ಯವನ್ನು 2 ಸತಿ ಗುಣಿಸ್ಬೇಕು, 1.3 ಇಂಟು 1.3, 13 169, ಪಾಯಿಂಟ್ ಬಿಟ್ಟು 1 ಅಂಕಿ, ಪಾಯಿಂಟ್ ಬಿಟ್ಟು 1 ಅಂಕಿ, 2 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1.69 ಇಂಟು 3.14, ಇವೆರಡನ್ನು ನಾವು ಗುಣಿಸಿದಾಗ 5.31 ಸೆಂಟಿಮೀಟರ್ ಸ್ಕ್ವೇರ್ ಇದು ವೃತ್ತದ ವಿಸ್ತೀರ್ಣ. ಇಲ್ಲಿ ಇನ್ನೊಂದು ವೃತ್ತ ಕೊಟ್ಟಿದ್ದಾನೆ, ಇದರಾಗೆ ತ್ರಿಜ್ಯ 2.5 ಸೆಂಟಿಮೀಟರ್. ಇಲ್ಲಿ ಪರಿಧಿ ಕಂಡುಹಿಡಿಯೋಣ. ಪರಿಧಿ ಸಿ ಈಸ್ ಈಕ್ವಲ್ ಟು 2πr. 2 ಇಂಟು ಪೈನ ಬೆಲೆ 3.14 ಇಂಟು ಆರ್ 2.5 ಇದ್ದು ತ್ರಿಜ್ಯ. ಇವನ್ನ ನಾವು ಗುಣಿಸಿದಾಗ 3.14 ಬರೆದ್ವಿ. 25 50 ಅಂದರೆ 5ರಿಂದ ಗುಣಿಸಿದಾಗ 15.7 ಸೆಂಟಿಮೀಟರ್ ಪರಿಧಿ.
ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ A = πr², ಪೈ ಬೆಲೆ 3.14, ಆರ್ನ 2 ಸತಿ ಗುಣಿಸ್ಬೇಕು, ಅಂದರೆ ತ್ರಿಜ್ಯವನ್ನು 2.5 × 2.5, 25 25 625. ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ, ಪಾಯಿಂಟ್ ಬಿಟ್ಟು ಒಂದು ಅಂಕಿ, 2 ಅಂಕಿ, 2 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. ಇಲ್ಲಿ 3.14 × 6.25 ಗುಣಿಸಿದಾಗ 19.625 ಸೆಂಟಿಮೀಟರ್². ಏನಿದು ವಿಸ್ತೀರ್ಣ. ನೆಕ್ಸ್ಟ್ 4ನೇ ವೃತ್ತದಲ್ಲಿ 1.1 ಸೆಂಟಿಮೀಟರ್ ಇದು ವ್ಯಾಸದ ಅಳತೆ ಕೊಟ್ಟಿದ್ದಾನೆ. ನಮಗೆ ತ್ರಿಜ್ಯ ಅಂದರೆ ಅದರ ಅರ್ಧ ತಗೊಳ್ಳೋಣ. ತ್ರಿಜ್ಯ 0.55 ಆಗುತ್ತೆ, ಅದರ ಅರ್ಧ. ಇಲ್ಲಿ ಪರಿಧಿ ಕಂಡುಹಿಡಿದಾಗ ಇವೆರಡನ್ನು 2 ಅಂದರೆ ಪೈನ ಬೆಲೆ 3.14 × 0.55 ಗುಣಿಸಿದಾಗ ಎಷ್ಟು ಬಂದಿದೆ? 3.454 ಸೆಂಟಿಮೀಟರ್ ಇದು ಪರಿಧಿ, ಅಂದರೆ ಇವೆರಡನ್ನು ಗುಣಿಸಿದಾಗ. ನೆಕ್ಸ್ಟ್ ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ? πr², ಪೈನ ಬೆಲೆ 3.14, r² ಅಂದರೆ ತ್ರಿಜ್ಯ 0.55 × 0.55 ಗುಣಿಸ್ಬೇಕು. ಈಗ 3.14 0.55 × 0.55 ಗುಣಿಸಿದಾಗ 0.95 ಸೆಂಟಿಮೀಟರ್². ಈ ಒಂದು ವೃತ್ತದ ವಿಸ್ತೀರ್ಣ. ಈಗ 4ನೇ ಮುಖ್ಯ ಪ್ರಶ್ನೆಯನ್ನು ಓದೋಣ. ಕೊಟ್ಟಿರುವ ಚಿತ್ರದಲ್ಲಿ AD ಮತ್ತು BCಗಳು AB ಮತ್ತು DCಗಳ ನಡುವಿನ ಲಂಬಗಳಾಗಿವೆ. ಅಂದರೆ AD DCಗೆ ಲಂಬವಾಗಿದೆ, BCನೂ ಕೂಡ ABಗೆ ಲಂಬವಾಗಿದೆ. ಅಂದರೆ ಇದು ಆಯತ. ಇಲ್ಲಿ ತ್ರಿಭುಜ ADEನ ವಿಸ್ತೀರ್ಣ, ADEನ ವಿಸ್ತೀರ್ಣ. ಇದರಲ್ಲಿ ಇದು ಲಂಬಕೋನ ಆಗಿರೋದ್ರಿಂದ ಇದು ಪಾದ, ಇದು ಎತ್ತರ ಅಂತ ತಗೊಳ್ಳೋಣ. ಎತ್ತರ 5 ಸೆಂಟಿಮೀಟರ್ ಇದೆ, ಪಾದ 10 ಸೆಂಟಿಮೀಟರ್ ಇದೆ. ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ. ಅರ್ಧ ಇಂಟು ಪಾದ 10, ಎತ್ತರ 5, 2 × 2, 2 ಇಲ್ಲೇ 10, 5 ಇಲ್ಲೇ 25 ಸೆಂಟಿಮೀಟರ್². ಈ ತ್ರಿಭುಜ ADEನ ವಿಸ್ತೀರ್ಣ. ತ್ರಿಭುಜ BCFನ ವಿಸ್ತೀರ್ಣ ಅದು ಕೂಡ ಅಷ್ಟೇನೆ, ಸೇಮ್ ಇದೆ. ಇದ್ರ ಪಾದನೂ ಎತ್ತರ ಸೇಮ್ ಇದೆ, 10 ಸೆಂಟಿಮೀಟರ್, 5 ಸೆಂಟಿಮೀಟರ್, ಹಾಗಾಗಿ 25 ಸೆಂಟಿಮೀಟರ್. ಸಮಾನಾಂತರ ಚತುರ್ಭುಜ DEBFನ ವಿಸ್ತೀರ್ಣ ಇದು ಪೂರ್ತಿ ABCD ವಿಸ್ತೀರ್ಣ ಕಂಡುಹಿಡಿದು ಇದ್ರಾಗೆ ನಾವು ಇವೆರಡು ತ್ರಿಭುಜಗಳ ವಿಸ್ತೀರ್ಣ ಕಳಿಬೇಕು. 25 25 50 ಆಗುತ್ತೆ. 50ನ್ನ ಕಳಿಬೇಕು. ಇದು ಪೂರ್ತಿ ABCDಯ ವಿಸ್ತೀರ್ಣ ಉದ್ದ ಇಂಟು ಅಗಲ. ಉದ್ದ 20 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್. 20 10 200, 200ಗೆ 50 ಹೋದರೆ 150 ಸೆಂಟಿಮೀಟರ್². ಯಾವುದು? DEBFನ ವಿಸ್ತೀರ್ಣ. ನೆಕ್ಸ್ಟ್ ABCD ಆಯತದ ವಿಸ್ತೀರ್ಣ ನಾವು ಈಗಾಗಲೇ ಕಂಡುಹಿಡಿದ್ವಿ, 20 10 200 ಸೆಂಟಿಮೀಟರ್². ನೆಕ್ಸ್ಟ್ ಸಮತಲಾಕೃತಿ ABFDಯ ವಿಸ್ತೀರ್ಣ. ABFDಯ ವಿಸ್ತೀರ್ಣ. ABCD ವಿಸ್ತೀರ್ಣದಲ್ಲಿ ನಾವು BCF ಅಂದರೆ ಈ ಒಂದು ತ್ರಿಭುಜದ ವಿಸ್ತೀರ್ಣ ಅಂದರೆ 25ನ್ನ ನಾವು ಕಳಿಬೇಕು. 200ಗೆ 25 ಕಳೆದ್ರೆ 175 ಸೆಂಟಿಮೀಟರ್². ಈಗ 5ನೇ ಪ್ರಶ್ನೆಯಿಂದ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ ಅನ್ನು ಆರಿಸಿಕೊಳ್ಳಿ ಮಕ್ಕಳೇ.